ಸೊ ನಾನು ಹೇಳೋದೇನಂದ್ರೆ ಕಸ್ಟಮರ್ಗೆ, ನಾನು ಇಟ್ಟಿರೋ ಸೋಫಾ ನನಗಿಷ್ಟ ಆದ ಕಲರ್ ನೀವು ತಗೊಂಡ್ ಹೋಗ್ಬೇಡಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಅದನ್ನ ನಿಮ್ ಮನೆಗ್ ತಕ್ಕಂಗೆ ನಾವು ರೆಡಿ ಮಾಡ್ಕೊಡ್ತೀವಿ. ನೀರ್ ಚೆಲ್ಲೋದು, ಯಾರು ಬಕೆಟ್ ಅಲ್ಲಿ ನೀರ್ ಚೆಲ್ಲಲ್ಲ ಸರ್. ಯಾವ್ದೋ ಒಂದು ಮ್ಯಾಟ್ರಸ್ ತೋರಿಸ್ಬೇಕಾದ್ರೆ ಮೊಟ್ಟೆ ಇಟ್ಬಿಟ್ಟು ಮಲ್ಕೊಳ್ಳೋದು ಅಂತಾರೆ. ನಾವ್ ಯಾಕೆ ಮೊಟ್ಟೆ ಇಟ್ಬಿಟ್ಟು ಮಲ್ಕೊಳ್ಳೋದು? ಪಾಕೆಟೆಡ್ ಸ್ಪ್ರಿಂಗ್ ಅಂತ ಹೇಳ್ತಾರೆ. ಬೌನ್ಸಿ ಫೀಲ್ ಆಗುತ್ತೆ. ಹಲೋ, ಎಲ್ರಿಗೂ ನಮಸ್ಕಾರ. ಅನೀಶ್ ಮುನ್ನಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಮತ್ತೆ ಹೊಸ ವ್ಲಾಗ್, ಇನ್ನೊಂದು ಹೊಸ ವಿಡಿಯೋ. ಸೊ ನಾನಿವತ್ತು ನಿಮ್ಮನ್ನ ಮೈಸೂರಿನ ಒನ್ ಆಫ್ ದ ಬೆಸ್ಟ್ ಫರ್ನಿಚರ್ ಸ್ಟೋರ್ ಕರ್ಕೊಂಡ್ಬಂದಿದ್ದೀನಿ. ಸೊ ಅದೇ ರೀಗಲ್ ಕಂಫರ್ಟ್ಸ್ ಅಂತ. ಸೊ ಇದು ಬಂದು ನಮ್ಮ ಮೈಸೂರಲ್ಲಿ ಲೊಕೇಟ್ ಆಗಿದೆ. ಸೊ ಮೈಸೂರಿನ ಕುವೆಂಪು ನಗರಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿ ಯಾವೆಲ್ಲ ಫರ್ನಿಚರ್ಸ್ ವೆರೈಟೀಸ್ ಸಿಗುತ್ತೆ. ಸೊ ನೀವೇನಾದ್ರು ನಿಮ್ಮ ಮನೆಗೆ ಹೊಸ ಫರ್ನಿಚರ್ಸ್ನ ತಗೋಬೇಕು ಅಂತಿದ್ರೆ ಆ್ಯಂಡ್ ನಿಮ್ಮ ಫರ್ನಿಚರ್ಸ್ನ ರೀಪ್ಲೇಸ್ ಮಾಡಬೇಕು ಅಂತಿದ್ರೆ, ಸೊ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವಾಗ ತಾನೇ ಬಂದಿದ್ದೀನಿ, ಒಳಗಡೆ ಹೋಗೋಣ. ಸೊ ಇಲ್ಲಿ ಯಾವೆಲ್ಲ ವೆರೈಟೀಸ್ ಆಫ್ ಫರ್ನಿಚರ್ ಸಿಗುತ್ತೆ, ಸೊ ಕಂಪ್ಲೀಟಾಗಿ ಸೊ ನಾವು ಅಲ್ಲೇ ಹೋಗಿ ಸೊ ಅವ್ರ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ನನ್ನ ಜೊತೆ ಇವತ್ತು ಸಂತೋಷ್ ಅವರು ಇದ್ದಾರೆ. ಸೊ ರೀಗಲ್ ಕಂಫರ್ಟ್ಸ್ ಅಂಗಡಿ ಓನರ್ ಆದ ಸಂತೋಷ್ ಅವರು ಇದ್ದಾರೆ. ಸೊ ಅವ್ರ ಹತ್ರ ಸೊ ಅವರ ಬ್ರಾಂಚಸ್ ಎಲ್ಲೆಲ್ಲಿದೆ, ಸೊ ಅವ್ರನ್ನೇ ಮಾತಾಡಿಸ್ತೀನಿ ನಾನು. ಸರ್ ನಮಸ್ಕಾರ. ನಮಸ್ಕಾರ. ಸೊ ನಾನು ಇನಿಷಿಯಲಿ ಸ್ಟಾರ್ಟಿಂಗ್ ಆಫ್ ದ ವ್ಲಾಗಲ್ಲಿ ಹೇಳಿದೆ, ಸೊ ಇದು ಒನ್ ಆಫ್ ದ ಬೆಸ್ಟ್ ಫರ್ನಿಚರ್ ಸ್ಟೋರ್, ಹಾಗೆ ಟ್ರಸ್ಟೆಡ್ ಫರ್ನಿಚರ್ ಸ್ಟೋರ್ ಅಂತ. ಸೊ ಟ್ರಸ್ಟೆಡ್ ಯಾಕೆ ಅಂತ ನಾನು ವ್ಲಾಗ್ ಎಂಡಲ್ಲಿ ರಿವೀಲ್ ಮಾಡ್ತೀನಿ. ಸೊ ಆ ಪದದ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಹಾಗೆ ಇರಲಿ. ಸೊ ನಿಮ್ಮಲ್ಲಿ ಯಾವ ವೆರೈಟೀಸ್ ಆಫ್ ಫರ್ನಿಚರ್ ಸಿಗುತ್ತೆ ಸರ್? ನಮ್ಮ ಹತ್ರ ಯೂಶಲಿ ಆಲ್ ಟೈಪ್ಸ್ ಆಫ್ ಫರ್ನಿಚರ್ಸ್ ಸಿಗುತ್ತೆ ಸರ್. ಸೊ ಬೇಸಿಕಲಿ ಏನಂತ ಹೇಳಿದ್ರೆ ವುಡನ್ ಫರ್ನಿಚರ್ಸ್ ನೀವು ನೋಡ್ಬೋದು. ಟೀಕ್ ವುಡ್ ಮತ್ತೆ ಅಕೇಶಿಯಾ ವುಡ್ಸ್, ಎಲ್ಲ ವುಡ್ಸ್ ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಯು ಕ್ಯಾನ್ ಸಿ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೋಫಾಸ್ ಇದೆ. ಬಟ್ ನೀವು ಕೇಳ್ಬೋದು, ಯಾಕೆ ಒಂದು ಸೋಫಾನು ನೀವು ಇಟ್ಟಿಲ್ಲ, ಡಿಸ್ಪ್ಲೇ ಇಲ್ಲ ನಿಮ್ದು, ಆದ್ರೂ ನೀವು ಸೋಫಾ ಸೇಲ್ ಮಾಡ್ತೀರಿ ಅಂತ ಹೆಂಗೆ ಕಸ್ಟಮರ್ ಕನ್ವಿನ್ಸ್ ಮಾಡ್ತೀರಾ ಅಂತ. ಸೊ ನಾನು ಹೇಳೋದೇನಂದ್ರೆ ಕಸ್ಟಮರ್ಗೆ, ನಾನು ಇಟ್ಟಿರೋ ಸೋಫಾ ನನಗಿಷ್ಟ ಆದ ಕಲರ್ ನೀವು ತಗೊಂಡ್ ಹೋಗ್ಬೇಡಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಅದನ್ನ ನಿಮ್ ಮನೆಗ್ ತಕ್ಕಂಗೆ ನಾವು ರೆಡಿ ಮಾಡ್ಕೊಡ್ತೀವಿ. ಸೊ ಅಲ್ಲಿ ಹಂಗಾರೆ ಕಸ್ಟಮೈಸ್ ಸೋಫಾಸ್ ಕೂಡ ನೀವು ಬಿಲ್ಡ್ ಮಾಡ್ತೀರಾ ಅಂತ ಆಯ್ತು. 100%. ಓಕೆ. ಸೊ ಅವ್ರು ಹೇಳೋದೇನು ಅಂದ್ರೆ, ಸೊ ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಅವ್ರು ಇಟ್ಟಿರೋದು, ಸೊ ಅವ್ರಿಗೆ ಚೆನ್ನಾಗಿದೆ ಅಂತ ಅಂದಿಟ್ಟಿರ್ತಾರೆ. ಸೊ ಅವ್ರ ಇಂಟೆನ್ಷನ್ ಏನು ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ನೀವು ಯಾವ ಸೋಫಾಸ್ನ ಈ ತರ ಬೇಕು ಅಂದ್ರೆ, ಸೊ ಆಲ್ಮೋಸ್ಟ್ ಆ ಕಸ್ಟಮೈಸ್ ಸೋಫಾಸ್ನ ಅವ್ರು ಮಾಡ್ಕೊಡ್ತಾರೆ. ಅಂಡ್ ಇಲ್ಲಿ ಇನ್ನೊಂದು ಕ್ವಶನ್ ನಿಮ್ಗೆ. ಸೊ ಈಗ ನಾವು ಆಲ್ಮೋಸ್ಟ್ ರೀಲ್ಸ್ ಅಲ್ಲಿ ಡೈಲಿ ನೋಡ್ತಾ ಇರ್ತೀವಿ, 2,000ಕ್ಕೆ ಈ ಸೋಫಾನ ಅಲ್ಲಿ ಕಳ್ಸಪ್ಪ, 3,000ಕ್ಕೆ ಇಲ್ಲಿ ಕಳ್ಸು ಅಂತಾರೆ. ಸೊ ಅವೆಲ್ಲ ನಿಜಾನ ಏನದು ಆಕ್ಚುಲಿ? ಅದು ಕಾಮನ್ ಕ್ವಶನ್ ಸರ್. ಎಲ್ಲರೂ ಈಗ ರೀಲ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇರೋದ್ರಿಂದ ಪ್ರತಿಯೊಬ್ರು ಕೇಳೋ ಕ್ವಶನ್ಸ್ ಅದು. ಸೊ ಅದನ್ನ ನಾವು ಫಸ್ಟ್ ಯೋಚನೆ ಮಾಡಬೇಕು, 2,000 ರೂಪಾಯಿಗೆ ಸೋಫಾ ಮಾಡ್ಬೋದಾ? ಅದು ವೆರಿ ಇಂಪಾರ್ಟೆಂಟ್ ನಮ್ಗೆ. ಸೊ ಎಲ್ಲರೂ ಬಂದು ಕೇಳ್ತಾರೆ, ಸರ್ 2,000 ರೂಪಾಯಿ ಕೊಡ್ತಿದ್ದಾರೆ, 3,000 ರೂಪಾಯಿ ಕೊಡ್ತಿದ್ದಾರೆ. ಮೇ ಬಿ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು, ಬಟ್ ದಟ್ ಈಸ್ ನಾಟ್ ಎ ಸ್ಟ್ರಾಟಜಿ. ಸೊ ಅವ್ರು ಹೇಳೋದು ಏನಂತ ಹೇಳಿದ್ರೆ, ಬಜಾಜ್ ಫೈನಾನ್ಸ್ ಆಪ್ಷನ್ ಅಲ್ಲಿ EMI 2,000 ರೂಪಾಯಿ ಇರುತ್ತೆ, 3,000 ಇರುತ್ತೆ. ದೇ ವಿಲ್ ಹೈಡ್ ಬಿಫೋರ್ ಕಸ್ಟಮರ್ ಬರ್ಲಿ ಒಳಗಡೆ ಅನ್ನೋ ಕಸ್ಟಮರ್ಗೆ ಮಾಡ್ತಾರೆ. ಸೊ ಅದನ್ನ ಬಿಟ್ರೆ ಕ್ವಾಲಿಟಿನ 2,000 ರೂಪಾಯಿ 3,000 ರೂಪಾಯಿಲಿ ಸೋಫಾ ಮಾಡಕ್ ಆಗಲ್ಲ ಸರ್. ಟು ಬಿ ಫ್ರಾಂಕ್, ಇರೋದು ಓಪನ್ ಆಗಿ ಹೇಳ್ಬೇಕು. ಕಸ್ಟಮರ್ ಬರ್ಲಿ, ಏನೋ ಒಂದು ಬಿಸ್ನೆಸ್ ಮಾಡೋದಾದ್ರೆ ಬರೀ ದುಡ್ಡು ಮಾಡೋದೇ ಏನದಲ್ಲ, ನಾವು ಕ್ವಾಲಿಟಿ ಕೊಡೋದು ಸಹ ಬಿಸ್ನೆಸ್. ಸೊ ಅವಾಗಲೇ ಕಸ್ಟಮರ್ ರಿಪೀಟ್ ಆಗೋದು. ಅವ್ರೊಂದು 5 ಜನಕ್ಕೆ ಇನ್ನೊಂದು 10 ಜನಕ್ಕೆ ಎಕ್ಸ್ಟ್ರಾ ಹೇಳ್ತಾರೆ. 100%. ಹೌದು. ಓಕೆ. ಸೊ ಇನಿಷಿಯಲಿ ಸೊ ನಾವು ಸ್ಟಾರ್ಟ್ ಮಾಡೋದು ಇವಾಗ ಸೊ ಮ್ಯಾಟ್ರಸಸ್ ಬಗ್ಗೆ ಅಂಡ್ ಕಾರ್ಡ್ಸ್ ಬಗ್ಗೆ. ಸೊ ಕಾರ್ಡ್ಸ್ ಕಲೆಕ್ಷನ್ಸ್ನ ನೀವು ನೋಡ್ಬೋದು ಇಲ್ಲಿ. ಸೊ ಪರ್ಟಿಕ್ಯುಲರ್ಲಿ ಆಲ್ಮೋಸ್ಟ್ ಎಲ್ಲ ಸೈಜ್ ಕಾರ್ಡ್ಸ್ ಅವೈಲಬಲ್. ಎಲ್ಲ ಸೈಜು ಸರ್. ಯೂಶಲಿ ಬೇಸಿಕಲಿ ತಗೊಳ್ಳೋದು ಕ್ವೀನ್ ಸೈಜು ಮತ್ತೆ ಕಿಂಗ್ ಸೈಜ್ ಅಂತ ರೆಗ್ಯುಲರ್ ಆಗಿ ತಗೋತಾರೆ. ಕಸ್ಟಮೈಸ್ ಆರ್ಡರ್ಸ್ ಬೇಕಾದ್ರೆ ವಿ ಆರ್ ಡೂಯಿಂಗ್ ಕಸ್ಟಮೈಸ್ ಆಲ್ಸೋ. ಸೇಮ್ ಈ ಡೀಸೆಲ್ ಏನಿದೆ ಅದರಲ್ಲೇ ನಾವು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಯು ಕ್ಯಾನ್ ಸಿ ಆಲ್ ದ ಬ್ರ್ಯಾಂಡ್ಸ್ ಆಫ್ ಮ್ಯಾಟ್ರಸಸ್. ರೆಸ್ಟೋಲೆಕ್ಸ್ ಇದೆ, ಶೋಭಾ ಇದೆ, ಪೆಪ್ಸ್ ಇದೆ, ಮತ್ತೆ ಕರ್ಲಾನ್ ಇದೆ, ಸುನಿದ್ರಾ ಅಂತ ಬ್ರ್ಯಾಂಡ್ ಇದೆ. ಸೊ ಆಲ್ ಟೈಪ್ಸ್ ಆಫ್ ಅಂಡ್ ಲೈವ್ ಯು ಕ್ಯಾನ್ ಫೀಲ್ ದ ಕಂಫರ್ಟ್. ಓಕೆ. ನೀವು ಅದಕ್ಕೇನೆ ಪ್ರತಿ ಒಂದು ಮ್ಯಾಟ್ರಸಸ್ ಶೋಕೇಸ್ ಮಾಡಿದ್ದೀರಾ. ಸಚ್ ದಟ್ ಕಸ್ಟಮರ್ ಬಂದವರು ಯು ಶುಡ್ ಫೀಲ್ ಅಂಡ್ ಡಿಸೈಡ್ ಯಾವ್ದು ನಂಗೆ ಬೆಟರ್ ಒನ್ ಆಪ್ಷನ್ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿ ನೀವು ನೋಡ್ಬೋದು, ಸೊ ವೈಡ್ ವೆರೈಟೀಸ್ ಆಫ್ ಮ್ಯಾಟ್ರಸ್. ಸೊ ಇದರಲ್ಲಿ ಸೊ ನೀವು ಯಾವ್ದು ಪ್ರಿಫರ್ ಮಾಡ್ಬೋದು, ಸೊ ದಟ್ ಅವ್ರಿಗೆ ನೀವು ಆಪ್ಷನ್ ಬಿಡ್ತೀರಾ. ಸೊ ದಟ್ ಇಲ್ಲ ಸರ್, ಏನಂತ ಹೇಳಿದ್ರೆ ಕಸ್ಟಮರ್ಸ್ ಬಂದಾಗ ಬೇಸಿಕಲಿ ನಾವು ಪ್ರಾಡಕ್ಟ್ ಅಲ್ಲದೆ ಸೇಲ್ ಮಾಡೋದಕ್ಕಿಂತ ಅವ್ರಿಗೆ ಸೊಲ್ಯೂಷನ್ಸ್ ನ ಸೇಲ್ ಮಾಡ್ತೀವಿ. ಸೊ ಹೆಂಗಂತ ಹೇಳಿದ್ರೆ ಅವರು ಯಾವ ಏಜ್ ಸೆಕ್ಟರ್ ಅವ್ರು ಮಲ್ಕೋತಾರೆ, ಅವ್ರಿಗೆ ಬೆನ್ನು ನೋವು ಇದೆಯಾ, ಸೊ ಆ ಬೇಸಿಸ್ ಮೇಲೆ ನಾವು ಸಜೆಸ್ಟ್ ಮಾಡ್ಬೇಕು ಸರ್. ಜಸ್ಟ್ ಬಿಕಾಸ್ ಆಫ್ ನಮ್ಮ ಪ್ರಾಫಿಟ್ ಗೋಸ್ಕರ ಯಾವ್ದೋ ಒಂದು ಆಸ್ಕೆ ಮಾಡಿದ್ರೆ ಪ್ರಾಫಿಟ್ ಅಂತ ದ ರಾಂಗ್ ಸೇಲ್. ಬಿಸ್ನೆಸ್ ಅಂತ ಬಂದಾಗ ಅವ್ರು ನಮ್ಮ ಹತ್ರ ಬಂದಾಗ, ಓಕೆ ವಿ ಹ್ಯಾವ್ ಟೇಕನ್ ದ ಗುಡ್ ಮ್ಯಾಟ್ರಸಸ್ ಹಿಯರ್, ಸೊ ವಿಲ್ ಗೆಟಿಂಗ್ ಎ ವೆರಿ ಗುಡ್ ಸ್ಲೀಪ್ ಅಂತ ಹೇಳೋ ತರ ಇರಬೇಕು ಅನ್ನೋದು ನಮ್ ಕಾನ್ಸೆಪ್ಟ್ ಅಷ್ಟೇ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಪ್ರತಿ ಒಂದನ್ನು ಡಿಸ್ಪ್ಲೇ ಮಾಡಿರ್ತೀವಿ. ಸೊ ಸ್ಪ್ರಿಂಗ್ ಮ್ಯಾಟ್ರಸಸ್ ಆಗಿರ್ಬೋದು, ಎಲ್ಲ ಏಜ್ ಸೆಕ್ಟರ್ ಅವರು ಬರ್ತಾರೆ ಸರ್. ಸೊ ಒಬ್ರಿಗೆ
ಬೆನ್ನೋವು ಇರುತ್ತೆ, ಇನ್ನೊಬ್ರು ಕಂಫರ್ಟ್ ಜಾಸ್ತಿ ಬೇಕು. ಹೌದು. ಸೊ ಆ ತರಕ್ಕೆ ಫೀಲ್ ಮಾಡ್ಲಿಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಡಿಸ್ಪ್ಲೇ ಮಾಡಿರ್ತೀವಿ. ಓಕೆ. ಸೊ ಪರ್ಟಿಕ್ಯುಲರ್ಲಿ ಸೊ ವುಡ್ ಯಾವ್ದನ್ನ ಪ್ರಿಫರ್ ಮಾಡ್ತೀರಾ, ಹೆಂಗೆ ಏನು? ಸರ್ ಯೂಶಲಿ ನಾನು ಏನ್ ಪ್ರಿಫರ್ ಮಾಡ್ತೀನಿ ಕಸ್ಟಮರ್ಸ್ಗಳಿಗೆ, ಓಕೆ, ಕಾಟ್ಗಿಂತಾನು ಬೆಡ್ಗೆ ಜಾಸ್ತಿ ನೀವು ಪ್ರಿಫರೆನ್ಸ್ ಕೊಡಿ. ಯಾಕೆ ಅಂದ್ರೆ ನೀವು ಮಲ್ಗದ್ ಬೆಡ್ ಮೇಲೆ, ಕಾಟ್ ಮೇಲಲ್ಲ. ಓಕೆ, ಕಾಟ್ ಈಸ್ ಜಸ್ಟ್ ಫಾರ್ ಸಪೋರ್ಟ್ ಫಾರ್ ದ ಬೆಡ್ ಅಷ್ಟೇ. ಓಕೆ. ಸೊ ಬೇಸಿಕಲಿ ಅರೌಂಡ್ 20,000ಗೆಲ್ಲ ಒಂದು ಒಳ್ಳೆ ಕಾಟ್ ಸಿಗುತ್ತೆ. ಸೊ ಇಫ್ ಯು ವಾಂಟ್ ಟು ಗೋ ಫಾರ್ ಗುಡ್ ಮ್ಯಾಟ್ರಸಸ್, ಸೊ ಇವತ್ತಿನ ಇದ್ರಲ್ಲಿ ಏನ್ ಮಾಡ್ತಾರೆ, ಸಮ್ XYZ ಬ್ರ್ಯಾಂಡ್ಸ್ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾರೆ, 10,000 ರೂಪಾಯಿಗೆ ಸಿಗ್ತಾ ಇದೆ, 5,000 ರೂಪಾಯಿಗೆ ಸಿಗ್ತಾ ಇದೆ ಅಂತ. ಸೊ ವಿ ಕ್ಯಾನ್ ಡೂ ಇಟ್ ಫಾರ್ 5,000 ಆಲ್ಸೋ. ಸೊ ಏನಂತ ಹೇಳಿದ್ರೆ ಆ ಕಸ್ಟಮೈಸೇಷನ್ ಆ ಕಂಪನಿಯವರು ಅಷ್ಟು ರಿಸರ್ಚ್ ಮಾಡಿರ್ತಾರೆ. ಜಸ್ಟ್ ಬಿಕಾಸ್ ಆಫ್ ಅವರು ಮಾರ್ಕೆಟ್ ಅಲ್ಲಿ ಈಗ ಇದು ಸೊನಿದ್ರಾ ಅಂತ ಬ್ರ್ಯಾಂಡ್ ಇದೆ. ಸೊ ಇವರು ಸ್ಪೈನ್ ಗೆ ಸ್ಪೆಷಲೈಸೇಷನ್ ಫಾರ್ ಸ್ಪೈನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಮಾಡಿರ್ತಾರೆ. ಸೊ ಅದಕ್ಕೊಂದು ಕಾನ್ಸೆಪ್ಟ್ ಇಟ್ಟೇ ಮಾಡಿರ್ತಾರೆ ಅವರು. ಸೊ ಒಬ್ರು ಏನ್ ಹೇಳ್ತಾರೆ, ಸರ್ ಕಾಯರ್ ಯೂಸ್ ಮಾಡಿದ್ರೆ ಹೀಟ್ ಆಗುತ್ತೆ ಅಂತ. ತಪ್ಪು, ಕಾಯರ್ ಯೂಸ್ ಹೀಟ್ ಆಗಲ್ಲ, ಕಾಯರ್ ತಂಪು. ಸೊ ಆ ತರ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕಸ್ಟಮರ್ ಫೀಲ್ ಮಾಡಿ ತೋರಿಸ್ಬೋದು. ಸೊ ಇದು ಹಾರ್ಡ್ ಇದೆ ಸರ್, ಯೂಶಲಿ ಬೆನ್ನೋವಿರೋರು ಹಾರ್ಡ್ ಸರ್ಫೇಸ್ ಮೇಲೆ ಮಲಗಬೇಕು. ಇದು ಸ್ಪ್ರಿಂಗ್ ಬರುತ್ತೆ, ಈ ಸಾಫ್ಟ್ ಸರ್ಫೇಸ್ ಮೇಲೆ ವೆರಿ ಸ್ಮೂತ್ ಇರುತ್ತೆ. ಸೊ ಆ ತರ ನಾವು ಸಜೆಷನ್ ಮಾಡಿದಾಗ ಕಸ್ಟಮರ್ ರಿಪೀಟ್ ಆಗ್ತಾರೆ. ಸೊ ಆಲ್ಮೋಸ್ಟ್ ನೀವು ಹೇಳೋದು ವುಡ್ ನ ಪ್ರಿಫರ್ ಮಾಡೋಕ್ಕಿಂತ ಸೊ ದಟ್ ನೀವು ಕಾರ್ಡ್ ನ ಪ್ರಿಫರ್ ಮಾಡಿ ವುಡ್ ಅಲ್ಲಿ ಬೇಕಾದ್ರೆ ಶೇಪ್ ಅಲ್ಲಿ ಇನ್ನೇನಾದ್ರು ಒಂದು ಆಲ್ಟ್ರೇಷನ್ ಮಾಡ್ಕೋಬಹುದು ಅಂತ. ತುಂಬಾ ಜನ ಏನ್ ಮಾಡ್ತಾರೆ, ಕಾಟ್ ನ ತುಂಬಾ ಕಾಸ್ಟ್ಲಿ ತಗೋಬಿಟ್ಟು ಹಾಸಿಗೆನ ಕಮ್ಮಿಲ್ ತೋರಿಸಿ ನಮ್ ಕಮ್ಮಿಲ್ ತಗೊಳ್ಳಿ ಅಂತಾರೆ. ಬಿಕಾಸ್ ಅವ್ರು ಮಲ್ಗದ ಹಾಸಿಗೆ ಮೇಲೆ ಮೋರ್ ದೆನ್ 8 to 9 hours ಅವರು ಮ್ಯಾಟ್ರೆಸ್ ಮೇಲೆ ಸ್ಪೆಂಡ್ ಮಾಡ್ಬೇಕಾದ್ರೆ ದೇ ಶುಡ್ ಸಿ ದ ಕಂಫರ್ಟ್. ಸೊ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಸೊ ದಟ್ ಯಾವುದು ಅವ್ರಿಗೆ ಸೂಟಬಲ್ ಅನ್ನೋ ಬ್ರ್ಯಾಂಡ್ ನ ಪ್ರಿಫರ್ ಮಾಡಬೇಕು ಅಂತ. ಓಕೆ. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು ಇಲ್ಲಿ ಪ್ರತಿ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡು ಕಂಪ್ಲೀಟ್ ಆಗಿ ಅವ್ರು ಶೋಕೇಸ್ ಮಾಡಿದ್ದಾರೆ. ಸೊ ದಟ್ ಯಾರೇ ಕಸ್ಟಮರ್ ಬಂದ್ರು ಸೊ ದಟ್ ದೇ ಶುಡ್ ಫೀಲ್ ಆ್ಯಂಡ್ ಡಿಸೈಡ್ ಅನ್ನೋದು ಅವರ ಒಂದು ಇಂಟೆನ್ಷನು. ಸೊ ನಾನು ಸುಮ್ಮನೆ ಇಲ್ಲಿ ಒಂದು ಸ್ಪ್ರಿಂಗ್ ಓರಿಯೆಂಟೆಡ್ ಅಂತ ಹೇಳಿದ್ರಲ್ವಾ, ಇದು ಸ್ಪ್ರಿಂಗ್ ಬೇಸ್ಡ್. ಹೌದು ಸರ್, ಪಾಕೆಟೆಡ್ ಸ್ಪ್ರಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಕೂರಿದ್ರೆ ಒಂದು ಬೌನ್ಸಿ ಫೀಲ್ ಆಗುತ್ತೆ. ಸೊ ಸ್ವಲ್ಪ ಜನ ಏನ್ ಮಾಡ್ತಾರೆ, ಹೋಟೆಲ್ಗಳಲ್ಲಿ ಯಾವತ್ತೋ ಒಂದಿನ 2 ದಿನ ಹೋಗಿ ಮಲಗಿರ್ತಾರೆ. ಸೊ ಅವ್ರೇನ್ ಹೇಳ್ತಾರೆ, ತುಂಬಾ ಸಾಫ್ಟ್ ಇತ್ತು ನಮ್ಗೆ ಆ ತರ ಬೇಕಂತ ಹೇಳ್ತಾರೆ. ಸೊ ಪಾಕೆಟೆಡ್ ಸ್ಪ್ರಿಂಗ್ ಆದಾಗ ಏನಾಗುತ್ತೆ, ಇದು 0 ಪಾರ್ಟ್ನರ್ಸ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಕೂತ್ರು ಪಕ್ಕದಲ್ಲಿ ಇರೋರಿಗೆ ಡಿಸ್ಟರ್ಬೆನ್ಸ್ ಆಗಲ್ಲ. ಸೊ ಆಲ್ಮೋಸ್ಟ್ ಅವರು ಒಂದು ಅನಲೈಸ್, ಅವ್ರು ಒಂದು ವಿಜುವಲೈಸ್ ಮಾಡ್ಕೊಂಡ್ ಬಂದ್ರೆ ಖಂಡಿತ. ಸೊ ಇಲ್ಲಿ ಸೊ ನಾನು ಈ ಪರ್ಟಿಕ್ಯುಲರ್ ಶಾಪಲ್ಲಿ ಏನು ವಿಟ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ನಾನೊಂದು ವಿಜುವಲೈಸೇಷನ್ ಅಲ್ಲಿ ಬಂದರೆ ಸೊ ಅಲ್ಲಿ ಎಕ್ಸಾಂಪಲ್ ಆಲ್ರೆಡಿ ರೆಡಿ ಇರುತ್ತೆ. ಖಂಡಿತ ನನಗೆ ಈ ಥರ ಸಾಫ್ಟ್ ಫೀಲಿಂಗ್ ಬೇಕು ಅಂದರೆ ಬನ್ನಿ. 100% ಸರ್. ಹಾಗೆ ನಿಮಗೆ ನಿಮ್ಮ ತಲೆಯಲ್ಲಿ ಏನೇ ಕ್ವಶನ್ಸ್ ಇದ್ರೂ ಐ ವಿಲ್ ಗಿವ್ ಯು ಆನ್ಸರ್ ಫಾರ್ ದಟ್. ಓಕೆ. ಸೊ ಆಲ್ಮೋಸ್ಟ್ ನಾನು ಇವಾಗ ರಿವೀಲ್ ಮಾಡೋದಾದರೆ, ಸೊ ಟ್ರಸ್ಟೆಡ್ ಅನ್ನೋ ಪದನ ಯಾಕೆ ಬಳಸ್ತೆ ಈ ಸ್ಟೋರ್ ಬಗ್ಗೆ. ಸೊ ರೀಗಲ್ ಕಂಫರ್ಟ್ ಇಸ್ ಎ ಟ್ರಸ್ಟೆಡ್ ಸ್ಟೋರ್ ಇನ್ ಮೈಸೂರು ಅಂತ ಯಾಕೆ ಬಳಸ್ತೆ ಅಂದರೆ, ಸೊ ರೀಸೆಂಟ್ಲಿ ನಾನು ನನ್ನ ಮನೆಗೆ ಒಂದು ಸೋಫಾ ಪರ್ಚೇಸ್ ಮಾಡಿದೆ. ಸೊ ನಾನು ವಿತೌಟ್ ಎನಿ ಝೀರೋ ನಾಲೆಡ್ಜ್ ಬಂದಿದ್ದು, ಜಸ್ಟ್ ಒಂದು ಪ್ಯಾಟ್ರನ್ ಇಮೇಜ್ ನಾನೆಲ್ಲೋ ನೋಡಿದ್ನ ತೊಗೊಂಬಂದಿದ್ದೆ. ಸೊ ಈ ಥರ ಸೋಫಾ ಬೇಕು ಅಂತ ಹೇಳಿದೆ. ಸೊ ಅವರು, ಸರ್ ನನ್ನ ಹತ್ರ ವೈಡ್ ವೆರೈಟೀಸ್ ಆಫ್ ಕ್ಯಾಟ್ಲಾಗ್ಸ್ ಇದೆ, ಸೊ ಅದನ್ನು ತೋರಿಸ್ತೀನಿ, ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳಿದ್ರು. ಸೊ ಕ್ಯಾಟ್ಲಾಗ್ಸ್ ನಾನು ಈಗ ಸದ್ಯದಲ್ಲೇ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ಒಂದು ಝೀರೋ ನಾಲೆಜಲ್ಲಿ ನಾನು ಬಂದಿದ್ದೆ. ಸೊ ಅವ್ರು ಒಂದಷ್ಟು ವೆರೈಟೀಸ್ ಆಫ್ ಕ್ಯಾಟ್ಲಾಗ್ಸ್ನ ತೋರಿಸಿದ್ರು. ಸೋಫಾನ 15,000ಕ್ಕೂ ಮಾಡ್ಬೋದು ಅಂತ ಹೇಳಿದ್ರು, 20,000ಕ್ಕೂ ಮಾಡ್ಬೋದು ಅಂತ ಹೇಳಿದ್ರು. ಸೊ ಕಂಫರ್ಟ್ ಬೇಕು ಅಂದರೆ ಸೊ ಯು ಶುಡ್ ಸ್ಪೆಂಡ್ ಮೋರ್ ಅಂತ ಹೇಳಿದ್ರು. ಆ್ಯಂಡ್ ನನ್ನ ಡಿಸೈನ್ಗೆ ಸೊ ದಟ್ ನನಗೆ ಆಲ್ಮೋಸ್ಟ್ ಇವಾಗ ರೀಸೆಂಟ್ಲಿ ಡೆಲಿವರಿ ಸಿಕ್ತು. ಸೊ ಆ ಇಮೇಜ್ ನಾನು ಅಪ್ಲೋಡ್ ಮಾಡಿರ್ತೀನಿ, ಸೆಟಪ್ ಹೆಂಗಿದೆ ನಮ್ಮ ಮನೇಲಿ ಅಂತ. ಸೊ ನಾನು ಅಲ್ಲಿ ಅವ್ರಿಗೆ ಕನ್ವೆ ಮಾಡಿದ್ದೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅಂತ. ಸೊ ಇಲ್ಲೂ ಅದೇ ಸ್ಯಾಟಿಸ್ಫೈಡ್ ಅಂತ. ಸೊ ನಾನು ಹೆಂಗೆ ಅವ್ರಿಗೆ ಹೇಳಿದ್ದೆ, ಸೊ ಅದಕ್ಕಿಂತ ಒಂದು 100% ಎಕ್ಸ್ಟ್ರಾನೇ. ಸೊ ಫೀಲ್ ಸಚ್ ದಟ್ ನಮಗೆ ಸೋಫಾ ಮೇಲೆ ಕೂತ್ರೆ ಇನ್ನೊಂದು ಸ್ವಲ್ಪ ಕೂರೋಣ, ಎದ್ದೋಗ್ಬಾರ್ದು ಅನ್ನಿಸ್ಬೇಕು. ಸೊ ಆ ಫೀಲ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಹೇಳಿದ್ದು ಇದು ಟ್ರಸ್ಟೆಡ್ ಸ್ಟೋರ್ ಅಂತ. ಸೊ ನೀವು ವಿಸಿಟ್ ಮಾಡಿ ಅಂಡ್ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಒಂದ್ಸಲಿ ಕನ್ವೆ ಮಾಡ್ತೀರಾ ನಮಗೆ? ಸರ್ ಆಕ್ಚುಲಿ ಇದು ಕುವೆಂಪು ನಗರದಲ್ಲಿ ನಮ್ದು 2 ಬ್ರಾಂಚಸ್ ಇದೆ. ಒಂದು ಕುವೆಂಪು ನಗರ, ಇನ್ನೊಂದು ಬೋಗಾದಿ ಇದೆ ಸರ್. ಇದು ಬಂದು ಕುವೆಂಪು ನಗರ ಡಿಪೋ ರೋಡ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅರವಿಂದ್ ನಗರ ಮೇನ್ ರೋಡ್, ಇದು ನಿಯರ್ ಟು ಕಿಂಗ್ಸ್ ಕಾಫಿ ಲ್ಯಾಂಡ್ ಮಾರ್ಕ್ ಹೇಳಿದ್ದಾರೆ, ಕಿಂಗ್ಸ್ ಕಾಫಿ ಇದೆ ಸರ್. ಇದು ಇನ್ನೊಂದು ಬ್ರಾಂಚ್ ಇದೆ. ಬೋಗಾದಿದು ಸಿಗ್ನಲ್, ರಿಂಗ್ ರೋಡ್ ಸಿಗ್ನಲ್ ಇಂದ ಜಸ್ಟ್ 100 meters ಅಲ್ಲಿ ನಮ್ದು ಸ್ಟೋರ್ ಇದೆ ಸರ್. ಸೊ ನಿಮ್ಮ ಫರ್ನಿಚರ್ಸ್ ಒಂದು ಕ್ಯಾಟಗರಿ ಆದ್ರೆ, ಸೊ ನೀವು ಇಂಟೀರಿಯರ್ ಡೆಕೋರೇಷನ್ಸ್ ಇದೆ, ಸೊ ಕಂಪ್ಲೀಟ್ ಹೋಮ್ ಫರ್ನಿಶಿಂಗ್ ಕೂಡ ಮಾಡ್ತೀರಾ ಅಂತ ಕೇಳ್ಬಿಟ್ಟಿದ್ದೀನಿ ನಾನು. ಸೊ ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡಿ ಸರ್. ಯೂಶಲಿ ನಮ್ದು ಆಫ್ಟರ್ ಎಂಡ್ ಟು ಎಂಡ್ ಸರ್ವಿಸ್ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ನಿಮ್ಗೆ ಏನೇನ್ ಬೇಕು ಒಂದ್ ಮನೆಗೆ, ಇಂಟೀರಿಯರ್ ಆಗಿರ್ಬೋದು, ಫರ್ನಿಶಿಂಗ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಸೊ ಎವ್ರಿಥಿಂಗ್ ವಿ ಆರ್ ಪ್ರೊವೈಡಿಂಗ್ ಸರ್. ಸೊ ನೀವು ನೋಡ್ಬೋದು ಸ್ಕ್ರೀನ್ಸ್ಗಳು ಎಲ್ಲ ಕಸ್ಟಮೈಸೇಷನ್ ಸರ್. ಮ್ಯಾಕ್ಸಿಮಮ್ ನಾವು ಮಾಡೋದೆಲ್ಲ ಕಸ್ಟಮೈಸೇಷನ್. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಇದೆಲ್ಲ ರೆಡಿ ಇರೋಂಥದ್ದು ಮ್ಯಾಟ್ರೆಸಸ್ ಎಲ್ಲ. ಸೊ ಅದಕ್ಕೆ ನಾವು ಡಿಸ್ಪ್ಲೇ ಇಟ್ಟಿದ್ದೀವಿ. ಸೊ
ಸೋಫಾ ಅಂತ ಬಂದಾಗ ನಾವು ತಗೊಳ್ಳೋದು ಕಂಫರ್ಟ್ ಜೊತೆಗೆ ಇಟ್ ಶುಡ್ ಲುಕ್ಸ್ ಗುಡ್ ಫಾರ್ ಅವರ್ ಹಾಲ್. ಹೌದು. ಸೊ ಏನಂದ್ರೆ ಬ್ಯಾಕ್ ಗ್ರೌಂಡ್ ಯಾವ ಕಲರ್ ಇರುತ್ತೆ, ನಿಮ್ಮ ಮನೆಗೆ ಯಾವ ಕಲರ್ ಸೂಟ್ ಆಗುತ್ತೆ ಆ ಬೇಸಿಸ್ ಮೇಲೆ ನಾವು ಸೋಫಾಸ್ಗಳನ್ನ ಮಾಡ್ತೀವಿ. ಸೊ ಫರ್ನಿಶಿಂಗು ಸ್ಕ್ರೀನ್ಸು ಅಷ್ಟೇನೆ. ಸೊ ಬೇಸಿಸ್ ಆನ್ ನಿಮ್ಮ ಮನೆ ವಾಲ್ ಕಲರ್ಗೆ ನಾವು ಮ್ಯಾಚ್ ಮಾಡ್ತೀವಿ, ಅದನ್ನ ಮ್ಯಾಚ್ ಮಾಡ್ಕೊಡ್ತೀರಾ. ಸೊ ಕಂಪ್ಲೀಟ್ ಇಲ್ಲಿ ಒಂದು ಇಂಟೀರಿಯರ್ ಬೇಸ್ಡ್ ಡೆಕೋರೇಷನ್ ಸೆಟಪ್ ನಾನು ನೋಡ್ತಾ ಇದ್ದೀನಿ. ಹೌದು ಸರ್. ಆಕ್ಚುಲಿ ಕಾಟ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಸರ್ ಇದು. ಇಟ್ಸ್ ಆಲ್ ಅಬೌಟ್ ಜಸ್ಟ್ ಫಾರ್ ಡೆಮೋ. ಕಂಪ್ಲೀಟ್ಲಿ ಪ್ಲೈವುಡ್ ಇರುತ್ತೆ, ಇದೆಲ್ಲ ವಿತ್ ಕುಷನ್ಸ್ ಇರುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ಈಗೆಲ್ಲ ಯಾರಾದ್ರೂ ಸ್ವಲ್ಪ ಏಜ್ ಆದವರು ಸ್ವಲ್ಪ ಕಾಲ್ ಟಚ್ ಆದ್ರೂ ಡ್ಯಾಮೇಜ್ ಆಗಬಾರ್ದು. ಸೊ ಕಂಪ್ಲೀಟ್ಲಿ ನೀವು ಹೇಳಿದ್ದು ಸೊ ನಿಮ್ಮ ಫ್ಯಾಕ್ಟ್ರಿಯಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂತ. ಸೊ ನೋಡ್ಬೋದು ಕಾಂಬಿನೇಷನ್ ಆಗಿರ್ಬೋದು. ಸೊ ನೋಡಿದವ್ರಿಗೆ ಸೊ ದಟ್ ಅವ್ರಿಗೆ ಕನ್ಫ್ಯೂಸ್ ಆಗಬೇಕು ಎಲ್ಲ ಚೆನ್ನಾಗಿದೆ ಯಾವ್ದು ತಗೊಳ್ಳೋದು ಅನ್ನೋ ಥರ. ಹೌದು. ಇಲ್ಲೇನಂತ ಹೇಳಿದ್ರೆ ಜಸ್ಟ್ ಫಾರ್ ಡೆಮೋ ನಾವಿಲ್ಲಿ ಒಂದು ಸ್ಯಾಂಪಲ್ ಕಾಟ್ ಆಕ್ಚುಲಿ ಮಾಡಿರೋದು. ಇದು ಇಟ್ಸ್ ಅನ್ ಮಾಡರ್ನ್ ಕಾಟ್. ಕಂಪ್ಲೀಟ್ಲಿ ಇದು ಕುಷನಿಂಗ್ ಅಲ್ಲಿ ಕವರ್ ಆಗಿರುತ್ತೆ. ಸೊ ಇದಕ್ಕೆ ಎಷ್ಟು ವರ್ಷ ಬೇಕಾದ್ರೆ ಲೈಫ್ ಟೈಮ್. ಆಕ್ಚುಲಿ ನಾನು ಕುಷನ್ ಬೇಸ್ಡ್ ಕವರಿಂಗ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲ ಸರ್, ಈಗ ಯೂಶಲಿ ಏನಂತ ಹೇಳಿದ್ರೆ ಇಂಟೀರಿಯರ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಎಲ್ಲರೂ ವುಡನ್ ಅಲ್ಲಿ ಕವರಿಂಗ್ ಮಾಡಿಸಿದಾಗ ಸೊ ಅವರು ಸ್ವಲ್ಪ ಏಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರು ಓಡಾಡ್ಬೇಕಾದ್ರೆ. ಸೊ ಈಗ ಏನ್ ಮಾಡ್ತಾರೆ, ಎಲ್ಲರೂ ಕವರಿಂಗ್ ನಾರ್ಮಲ್ ಆಗಿದೆ. ಹೆಡ್ ಬೋರ್ಡ್ ಅಷ್ಟೇನೆ. ಈ ಕುಶನ್ ಹೆಡ್ ಬೋರ್ಡ್ ಏನಿದೆ ಈಗೆಲ್ಲ ನಾರ್ಮಲ್ ಎಲ್ಲಾರ ಮನೇಲೂ ಇಂಟೀರಿಯರ್ ಆದ್ರೆ ಕೇಳ್ತಾರೆ ಅದ್ರ ಬಗ್ಗೆ. ಸೊ ಅದರಲ್ಲೂ ಕಸ್ಟಮೈಸೇಷನ್ ಇರುತ್ತೆ. ಸೊ ಬರೀ ಹೆಡ್ ಬೋರ್ಡ್ ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಸೊ ಇಂಟೀರಿಯರ್ ಒಂದೇ ಅಂತಲ್ಲ, ನೀವು ಆಲ್ರೆಡಿ ಇಂಟೀರಿಯರ್ ಮಾಡ್ಸಿದೀನಿ ನನ್ಗೆ ಬರೀ ಹೆಡ್ ಬೋರ್ಡ್ ಬೇಕು ಅಂದ್ರೂ ವಿಲ್ ಮೇಕ್ ಎ ಕಸ್ಟಮೈಸೇಷನ್. ಸೊ ಇಲ್ಲಿ ಇದು ಡೈನಿಂಗ್ ಟೇಬಲ್ ಇದು ಸರ್. ಇದು ವೆರಿ ಸ್ಮಾಲ್ ಡೈನಿಂಗ್ ಟೇಬಲ್ ಸರ್. ಒಂದು 20-30 ಮನೆಯವರು ವೆರಿ ಕಂಪ್ಯಾಕ್ಟಬಲ್ ಇರೋಂತ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಜಸ್ಟ್ ಒಂದು ಟಿಪಾಯ್ ತರ ಒಂದು ತುಂಬಾ ಸ್ಪೇಸ್ ತಗೊಳ್ಳಲ್ಲ. ಇದು ಯೂನಿಕ್ ಆಗಿದೆ, ಶೇಪ್ ಆಗಲಿ ಡಿಸೈನ್ ಆಗಲಿ. ಆಲ್ಮೋಸ್ಟ್ ಸ್ವಲ್ಪ ಚಿಕ್ಕ ಮನೆಗೂ ಬೇಕಾದ್ರೆ ಇದನ್ನ ಯುಟಿಲೈಸ್ ಹೌದು ಸರ್. ಇದ್ರಲ್ಲೇ ಬೇಕಾದ್ರೆ ನೀವು ಕಸ್ಟಮೈಸೇಷನ್ ಮಾಡಿ ಬೇಕಾದ್ರೆ 6 ಸೀಟರ್ ಮಾಡಬಹುದು ಸರ್. ಆನ್ ಕಸ್ಟಮೈಸೇಷನ್ ಪ್ರತಿಯೊಂದೂ ಕಸ್ಟಮೈಸೇಷನ್ ಇದೆ. ಓಕೆ. ಇದು ಈಗ ಇಲ್ಲಿ ನೋಡ್ತಾ ಇರೋದು ನಾವು ಇದು ಆಕ್ಚುಲಿ ವುಡನ್ ಬೇಸ್ಡ್ ಸರ್. ಯೂಶಲಿ ಇದನ್ನ ಬಾಲ್ಕನಿಗೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಬಾಲ್ಕನಿಲಿ ಅಥವಾ ಎಂಟ್ರೆನ್ಸ್ ಅಲ್ಲಿ ಏನಾದ್ರು ವರಂಡಾ ಇದ್ರೆ ಅದಕ್ಕೆ ಯೂಸ್ ಮಾಡಕ್ಕೆ. ಇದು ಅಕೇಶಿಯಾ ವುಡ್ ಬರುತ್ತೆ ಸರ್. ವೆರಿ ಹಾರ್ಡ್ ವುಡ್ ಅಂಡ್ ವೆರಿ ಹೆವಿ ಬರುತ್ತೆ ಇದು. ಸೊ ಲುಕ್ ಲೈಕ್ ಟೀಕ್ ವುಡ್ ಬಟ್ ಇದು ಅಕೇಶಿಯಾ ಅಂತ ಕರೀತಾರೆ. ಯೂಶಲಿ ಇದನ್ನೆಲ್ಲ ಮಹಾರಾಷ್ಟ್ರ ಕೇರಳದಲ್ಲಿ ಜಾಸ್ತಿ ಬಳಸಿ. ಖಂಡಿತ ಸರ್. ಇದಕ್ಕೆ 100% ಈ ಕುಟ್ಟೆ ಹೊಡಿಯೋದು ಆ ತರ ಯಾವ ಪ್ರಾಬ್ಲಮ್ಸ್ ಆಗಲ್ಲ ಸರ್. ಓಕೆ. ಸೊ ಈಗ ಸೋಫಾಸ್ ಅಲ್ವೇ ಸೊ ನೀವು ಆಲ್ಮೋಸ್ಟ್ ಮ್ಯಾಟ್ರೆಸ್ ಬಗ್ಗೆ ಸುಮಾರು ಎಕ್ಸ್ಪ್ಲನೇಷನ್ ಕೊಟ್ರಿ ಆ್ಯಂಡ್ ಅದನ್ನು ಪ್ರಿಫರ್ ಹೇಗೆ ಮಾಡಬೇಕು, ಸೊ ಕಸ್ಟಮರ್ಗೆ ನೀವು ಹೇಗೆ ಹೇಳ್ತೀರಾ ಅಂತ ಒಂದಷ್ಟು ವಿಚಾರಗಳನ್ನ ಸೊ ನಮಗೆ ಅಷ್ಟು ತಿಳಿಸ್ಕೊಟ್ಟಿದ್ದೀರಾ. ಸೊ ಈಗ ನಾನು ಒಂದು ಸೋಫಾ ಪರ್ಚೇಸ್ ಮಾಡಬೇಕು ಅಂತ ಬಂದರೆ ಸೊ ಸೋಫಾನ ಸೊ ನೀವು ಯಾವ ರೀತಿ ಪ್ರಿಫರ್ ಮಾಡೋಕ್ಕೆ ಕಸ್ಟಮರ್ಗೆ ಕೊಡ್ತೀರಾ ಸರ್? ಸೋಫಾಸ್ ಅಲ್ಲಿ ತುಂಬಾ ವೆರೈಟೀಸ್ ಈಗ ನಂತರನೇ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಸೆಲ್ಲರ್ಸ್ ಇದ್ದಾರೆ. ಎಲ್ಲರೂ ಹೇಳ್ತಾರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ. ನಾನು ಏನೋ ಎಕ್ಸ್ಟ್ರಾಡಿನರಿ ಮಾಡ್ತೀನಿ ಅಂತಲ್ಲ ಸರ್. ಆಸ್ ಪರ್ ಯುವರ್ ಸ್ಟ್ಯಾಂಡರ್ಡ್ಸ್ ನಿಮಗೆ ಯಾವ ಪ್ರೈಸಿಂಗ್ ಅಲ್ಲಿ ಬೇಕು ಆ ಪ್ರೈಸಿಂಗ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ಸರ್. ಒಂದು ಸೋಫಾನ ನೀವು 10,000 ರೂಪಾಯಿ ಕೊಡ್ತೀನಿ ಅಂದ್ರೆ ಆ ಕ್ವಾಲಿಟಿ ಹೆಂಗಿರುತ್ತೆ ನೀವು ಪ್ರಿಫರ್ ಮಾಡ್ಬೋದು ಸರ್. ಬಿಕಾಸ್ ಯಾವ್ದೋ ಒಂದು XYZ AC ಬಸ್ಸಲ್ಲಿ ಹೋಗೋದಕ್ಕೂ ಬೇರೆ ಬಸ್ಸಲ್ಲಿ ಹೋಗೋದಕ್ಕೂ ದೇರ್ ಇಸ್ ಎ ಡಿಫ್ರೆನ್ಸ್. ನಾವು ಆ ಒಂದನ್ನ ನಾವು ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ನಾವು ಹೆಂಗ್ ತಗೋತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಸರ್. ಅದು ನಮ್ಮ ಸೋಲ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ನಾವು ಅದಕ್ಕೆ ತಕ್ಕಂತೆ ನಾವೇ ಪ್ಲಾನ್ ಮಾಡಿ ತಗೋಬೇಕು. ಈಗ ಸಜೆಷನ್ ಕೊಡೋರೇನೋ ಆಲ್ಮೋಸ್ಟ್ ಅವರು ಸಜೆಷನ್. ಹೌದು. ಬಿಕಾಸ್ ಒಬ್ರು ಹೇಳ್ತಾರೆ ಸೋಫಾ ಮೇಲೆ ಕುಣಿಯೋದು ಏನಾಗಲ್ಲ, ನೀರ್ ಚೆಲ್ಲೋದು. ಯಾರು ಬಕೆಟಲ್ಲಿ ನೀರ್ ಚೆಲ್ಲಲ್ಲ ಸರ್. ಸೊ ಯಾವ್ದೋ ಒಂದು ಮ್ಯಾಟ್ರೆಸ್ ತೋರಿಸ್ಬೇಕಾದ್ರೆ ಮೊಟ್ಟೆ ಇಟ್ಬಿಟ್ಟು ಮಲ್ಕೊಳ್ಳೋದು ಅಂತಾರೆ. ನಾವ್ ಯಾಕೆ ಮೊಟ್ಟೆ ಇಟ್ಬಿಟ್ಟು ಮಲ್ಕೊಳ್ಳೋಣ? ಸೊ ಕಾನ್ಸೆಪ್ಟ್ ಹಂಗಂತಲ್ಲ, ತೋರಿಸಿರ್ತಾರೆ ಅಷ್ಟೇ. ಬಟ್ ಏನಂತ ಹೇಳಿದ್ರೆ ಪ್ರತಿಯೊಂದು ಮ್ಯಾಟ್ರೆಸ್ಗೂ ಅದೇ ಆದಂತ ಮ್ಯಾನೇಜ್ ಮಾಡ್ಬೇಕಾದ್ರೆ ಈಗ ಒಂದ್ ಮ್ಯಾಟ್ರೆಸಸ್ ಯೂಸ್ ಮಾಡ್ತೀರಾ ಅಂದ್ರೆ 3 months ಒಂದ್ಸಲಿ ಅದನ್ನ ರೊಟೇಟ್ ಮಾಡಬೇಕು. ಹೆಡ್ ಸೈಡ್ ನ ಫುಟ್ ಸೈಡ್ ಮಾಡ್ಕೋಬೇಕು, ಫುಟ್ ಸೈಡ್ ನ ಹೆಡ್ ಸೈಡ್ ಮಾಡ್ಕೋಬೇಕು. ಸೊ ಇದೆಲ್ಲ ಮೇಂಟೈನ್ ಮಾಡಿದ್ರೆ ಪ್ರತಿಯೊಂದು ಹಾಸಿಗೆನು ಡ್ಯೂರಬಿಲಿಟಿ ಬರುತ್ತೆ ಸರ್. ಸೋಫಾಸ್ ಅಲ್ಲೂ ಹಂಗೇನೆ ನಿಮ್ಗೆ ಡೆನ್ಸಿಟಿ ಮೇಲೆ ಹೋಗುತ್ತೆ ಸರ್. ಈಗ ನನಗೆ 15,000 ರೂಪಾಯಿ ಸೋಫಾ ಬೇಕು ಅಂದ್ರೆ ನಾನು 50 ಡೆನ್ಸಿಟಿ ಫೋಮ್ ಹಾಕಿ ₹500 ಇರೋಂತ ಕ್ಲಾತ್ ನಾವು ಹಾಕ್ಬಿಟ್ಟು 20,000 ರೂಪಾಯಿ ಸೋಫಾ ಮಾಡಕ್ಕಾಗಲ್ಲ. ಸೊ ನಾವು 20,000 ರೂಪಾಯಿ ಸೋಫಾ ಮಾಡಬೇಕು ಅಂದ್ರೆ ಒಂದು 28 ಡೆನ್ಸಿಟಿನೇ ಹಾಕ್ಬೇಕು. ಒಂದು 200 ರೂಪಾಯಿನ 150 ರೂಪಾಯಿದು ಬಟ್ಟೆನೆ ಹಾಕಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಸೊ ಆ ಬೇಸಿಸ್ ಮೇಲೆ ಒಬ್ಬೊಬ್ರು ಕಂಪ್ಯಾರಿಸನ್ ಮಾಡ್ತಾರೆ, 20,000 ರೂಪಾಯಿಗೆ ಸೋಫಾ ಸಿಗ್ತಿದೆ ಸರ್. ನಾನು ಪ್ರತಿ ಕಸ್ಟಮರ್ಗೆ ಅದನ್ನೇ ಹೇಳ್ತೀನಿ ಸರ್, 15,000 ರೂಪಾಯಿಗೂ ಸೋಫಾ ಮಾಡ್ಬೋದು, 1.5 ಲಕ್ಷಕ್ಕೂ ಸೋಫಾ ಮಾಡ್ಬೋದು. ನಿಮಗೆ ಎಷ್ಟರಲ್ಲಿ ಬೇಕು ಹೇಳಿ ಆ ಸೋಫಾನ ನಮ್ದೇ ಕ್ಯಾಟ್ಲಾಗ್ಸ್ಗಳಿರುತ್ತೆ. ಸೊ ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಹೈದರಾಬಾದಿಂದ ತರಿಸ್ತೀವಿ, ಬ್ಯಾಂಗ್ಳೂರಿಂದ ಬರುತ್ತೆ ಕ್ಲಾತ್ಸ್ ಎಲ್ಲ. ಸೊ ನಮ್ಗೆ ಯಾವ್ದು ಕ್ವಾಲಿಟಿ ಇರುತ್ತೆ ಅದನ್ನ ಸಜೆಸ್ಟ್ ಮಾಡ್ತೀವಿ ಕಸ್ಟಮರ್ಸ್ಗೆ. ಸೊ ಬಿಯಾಂಡ್ ದಟ್ ನಮ್ಗಿಲ್ಲ ಇಷ್ಟಕ್ಕೆ ಮಾಡ್ಕೊಡಿ ಅಂದ್ರೂ ನಾವು ಮಾಡ್ಕೊಡ್ತೀವಿ. ಕಸ್ಟಮರ್ನ ಕಳ್ಸಲ್ಲ ವಾಪಸ್ಸು. ಅಪಾರ್ಟ್ ಫ್ರಮ್ ದಟ್ ನಮ್ಮ ಹತ್ರ ಏನಂತ ಹೇಳಿದ್ರೆ ಬಜಾಜ್ ಫೈನಾನ್ಸ್ ಇದೆ.
ಸೊ ಈಸಿ EMIs ಅಲ್ಲಿ ನಾವು ಮಾಡ್ಕೊಡ್ತೀವಿ. ಕ್ರೆಡಿಟ್ ಕಾರ್ಡ್ EMIs ಇದೆ. ಓಕೆ ಸೊ ಎನ್ ನಂಬರ್ ಆಫ್ ಆಪ್ಷನ್ಸ್ ಸರ್. ಕಸ್ಟಮರ್ಸ್ ಒಳಗಡೆ ಬಂದ್ರೆ ಅವ್ರಿಗೆ ಇಲ್ಲ ನಾ ಏನು ನೀವು ಮಾಡ್ಕೊಡಲ್ಲ. ಎಂಡ್ ಟು ಎಂಡ್ ಸರ್ವಿಸ್ ಅಂತ ಸ್ಟಾರ್ಟಿಂಗ್ ಹೇಳ್ಬಿಟ್ರಿ. ಖಂಡಿತ ಸರ್. ಅವ್ರು ಏನೋ ನೀವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂತ ಬಂದಿರ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡೈನಿಂಗ್ ಟೇಬಲ್ ಅದು ಒಂದು ಟಿಪಾಯ್ ತಗೊಳ್ಬೇಕು ಅಂತ ಬಂದಿರ್ತಾರೆ. ಸೊ ಇವರ ಕಲೆಕ್ಷನ್ ಆ್ಯಂಡ್ ಇವರ ಔಟ್ಪುಟ್ನ ನೋಡಿದ್ರೆ ನೀವು ಇನ್ನೊಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ ಅಥವಾ ಫ್ಯೂಚರಲ್ಲಿ ಪ್ಲಾನ್ ಮಾಡ್ತಾರೆ. ಯೂಶಲಿ ಸೊ ನಾನು ಯಾಕೆ ಇವ್ರನ್ನ ಬೆಸ್ಟ್ ಸ್ಟೋರ್ ಅಂತ ಹೇಳಿದೆ, ಟ್ರಸ್ಟೆಡ್ ಸ್ಟೋರ್ ಅಂತ ಹೇಳಿದೆ ಅಂದರೆ, ಸೊ ನಾನು ಸೋಫಾ ಏನು ಪರ್ಚೇಸ್ ಮಾಡಿದೆ ಅಂತ ಹೇಳಿದೆ ನಿಮಗೆ ಝೀರೋ ನಾಲೆಡ್ಜಲ್ಲಿ ಬಂದಿದ್ದು. ಆ್ಯಂಡ್ ಇವರು ಕೊಟ್ಟ ಎಕ್ಸ್ಪ್ಲನೇಷನ್ ಆಗಿರ್ಬೋದು ಆ್ಯಂಡ್ ಕೊಟ್ಟ ಪ್ರೈಸಿಂಗ್ನ ನಾನು ಹೋಗಿ ಇನ್ನು ವೆರಿಫೈ ಕೂಡ ಮಾಡಲಿಲ್ಲ. ಅವರು ಈ ಪ್ರೈಸಿಂಗ್ ಕೊಟ್ಟಿದ್ದಾರೆ, ಸೊ ನಾನು ಅಲ್ಲಿ ತೊಗೋಬೋದಾ ಇಲ್ಲಿ ತೊಗೋಬೋದಾ ಅಂತ ಕಂಪ್ಯಾರಿಸನೇ ಮಾಡಲಿಲ್ಲ. ಸಚ್ ದಟ್ ನನಗೆ ಇವ್ರು ಟ್ರಸ್ಟೆಡ್ ಅಂತ ಅನ್ಸಿದ್ರು. ಆ್ಯಂಡ್ ಇರೋದನ್ನ ಓಪನ್ ಬುಕ್ ಆಗಿ ತೋರಿಸಿದ್ರು ನನಗೆ. ಸೊ ಕ್ಯಾಟ್ಲಾಗ್ಸ್ನ ನಾನು ಅವಾಗ ತೋರಿಸ್ತೀನಿ ನಾನು ಅದನ್ನು ಯೂಶಲಿ ತೋರಿಸ್ತೀನಿ. ಏನಂದ್ರೆ ಸರ್ ನಾವು ಯಾವ್ದಾದ್ರು ಸ್ಟೋರ್ಗಳಿಗೆ ಹೋಗ್ತೀವಿ, ತುಂಬಾ ಡಿಸ್ಪ್ಲೇ ಇರುತ್ತೆ. ನಮ್ಮ ಹತ್ರ ಬಂದವ್ರ ಹತ್ರ ಏನು ಇಲ್ಲ ಅಂತಾನು ಕೇಳ್ಬೋದು ಸರ್. ಏನಂತ ಹೇಳಿದ್ರೆ ಒನ್ಸ್ ಇಮ್ಯಾಜಿನೇಷನ್ ನಮ್ಮ ಹತ್ರ ಯಾವ್ದಾದ್ರು ಒಂದು ಸ್ಟೋರ್ ಅಲ್ಲಿ ಹೋದ್ರೆ ನಾವು ಆ ಇಮೇಜ್ಗೆ ನಾವು ಸೆಟ್ ಮಾಡ್ಕೋತೀವಿ ನಮ್ಮ ಮನೆಗೆ ಚೆನ್ನಾಗಿ ಕಾಣುತ್ತಾ ಅಂತ. ನಿಮ್ಮ ಮನೆಗೆ ಏನ್ ಬೇಕು ಅನ್ನೋದು ನೀವು ಸೆಟ್ ಮಾಡ್ಕೊಳ್ಳಲ್ಲ ಸರ್. ಹೌದು. ಆಟೋಮ್ಯಾಟಿಕಲಿ ನಮ್ಮ ಮೈಂಡ್ ಏನ್ ಹೇಳುತ್ತೆ, ಇದು ನಮ್ಮ ಮನೆಗೆ ಇಟ್ರೆ ಚೆನ್ನಾಗಿ ಕಾಣುತ್ತಾ ಅನ್ನೋದೇ ಹೊರತು ನಮ್ಮ ಮನೆಗೆ ಇದ್ ಬೇಕಾ ಅನ್ನೋದು ನಾವು ಯೋಚನೆ ಮಾಡಲ್ಲ. ಸೊ ಎಂಟಿ ಇದ್ದಾಗ ಏನ್ ಅನ್ಸುತ್ತೆ, ನಾವು ಇಲ್ಲ ಸರ್ ಇನ್ನೊಂದು 4 ಆಪ್ಷನ್ ನಿಮ್ಗೆ ಬರುತ್ತೆ. ಸೊ ಇದು ಕಾನ್ಸೆಪ್ಟ್. ಓಕೆ. ಸೊ ಈಗ ನೀವು ಪರ್ಟಿಕ್ಯುಲರ್ಲಿ ಈಗ ಒಂದು ಮನೆ ಅಳತೆ ಕೆಲವರು ಗೊತ್ತಿರೋದಿಲ್ಲ. ಸೊ ನೀವೇನಾದ್ರು ಮನೆಗೆ ಬಂದು ಸರ್ವಿಸ್ ಕೊಟ್ಟು ನೋಡ್ಕೊಂಡು ಮೆಜರ್ಮೆಂಟ್ ಆ ಥರ ಕಸ್ಟಮರ್ ಒಂದ್ಸಲಿ ನಮ್ಗೆ ಇಲ್ಲಿ ಬಂದು ವಿಸಿಟ್ ಮಾಡ್ತಿದಂಗೆನೆ ಕಸ್ಟಮೈಸ್ ಅದು ಎಷ್ಟೇ ದೂರ ಇರಲಿ ಸರ್, ನಾವು ಮನೆಗೆ ಹೋಗಿ ಅದ್ರ ಮೆಜರ್ಮೆಂಟ್ ತಗೊಂಡು ಅದು ಫಸ್ಟ್ ಫ್ಲೋರೋ ಸೆಕೆಂಡ್ ಫ್ಲೋರೋ ಸೋಫಾ ಹೋಗಕ್ಕೆ ಆಗುತ್ತೋ ಬಿಡುತ್ತೋ, ವಿ ಆರ್ ರೆಸ್ಪಾನ್ಸಿಬಲ್. ನಿಮ್ಮ ಮನೆ ಒಳಗಡೆ ನಾವು ಇಡ್ಸೋ ಜವಾಬ್ದಾರಿ ನಮ್ಮದು. ಮ್ಯಾಚಿಂಗು ಅಷ್ಟೇ, ಮೆಜರ್ಮೆಂಟು ಅಷ್ಟೇ, ನಾವು ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಓಕೆ. ಸೊ ಕಂಪ್ಲೀಟ್ ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ ನಿಮಗೆ ಕ್ಯಾಟ್ಲಾಗ್ಸ್ ಅಂತ. ಸೊ ಇವಾಗ ಅದನ್ನ ನೋಡೋಣ. ಸೊ ತೋರಿಸ್ತೀರಾ? ಸೊ ಎನ್ ನಂಬರ್ ಆಫ್ ಆಪ್ಷನ್ಸ್ ಸರ್, ತುಂಬಾ ಟೆಕ್ಸ್ಚರ್ಸ್ ಇರುತ್ತೆ. ಸೊ ನೀವು ಬೇಸಿಸ್ ಅಲ್ಲಿ ನೀವು ಚೆಕ್ ಮಾಡ್ಬೇಕಾದ್ರೂ ಅಷ್ಟೇ ನಿಮ್ಮ ಮನೆಗೆ ಇದು ಟೆಕ್ಸ್ಚರ್ ಇದು ಮ್ಯಾಚ್ ಆಗುತ್ತಾ ಅಥವಾ ಫ್ಲೋರಿಂಗ್ ಮ್ಯಾಚ್ ಆಗುತ್ತಾ. ಸೊ ಆ ಥರ ವಾಟರ್ ಪ್ರೂಫ್ ಬೇಕಾ. ಸೊ ಮನೇಲಿ ಒಬ್ಬರು ತುಂಟು ಮಕ್ಳು ಇರ್ತಾರೆ, ಸೊ ಅವರು ಅವಾಗ ನೀರು ಚೆಲ್ಲೋದು ಕೇಳ್ತಿದ್ರಲ್ಲ, ಸೊ ಇದೆಲ್ಲ ವಾಟರ್ ಪ್ರೂಫ್ ಇರುತ್ತೆ ಸರ್. ಈ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿ ನೀವು 20,000 ಸೋಫಾ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಅರೌಂಡ್ 800-900 rupees ಪರ್ ಮೀಟರ್ ಇರುತ್ತೆ. ಸೊ ಒಂದು ಸೋಫಾಗೆ ನೀವು ಕೊಡೋ ಪ್ರೈಸ್ ಅಲ್ಲಿ 70% ಬರೀ ಕ್ಲಾತ್ಗೆ ಹೋಗ್ಬಿಡುತ್ತೆ ಅವಾಗ. ಸೊ ಇದು ಅಷ್ಟೇ ಟೆಕ್ಸ್ಚರ್ ವೈಸ್ ವೆರಿ ಸ್ಮೂತ್ ಟೆಕ್ಸ್ಚರ್. ಇದೆಲ್ಲ ವಾಷಬಲ್ ಇರುತ್ತೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ವಾಶ್ ಮಾಡ್ಕೋಬಹುದು ನೀವೇನೆ. ಸೊ ದಟ್ ಎಲ್ಲ ಫೀಲಿಂಗ್ ಗೊತ್ತಾಗ್ಬಿಡುತ್ತೆ ತಾನೆ. ಹೌದು. ಸೊ ಇದರಲ್ಲಿ ಜೂಟ್ ಮೆಟೀರಿಯಲ್ ಬೇಕಂದ್ರೆ ಜೂಟ್ ಮೆಟೀರಿಯಲ್ ಸಿಗುತ್ತೆ. ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಲೆದರ್ಸ್ ಅಲ್ಲಿ ಆದ್ರೂ ಅಷ್ಟೇ ಎನ್ ನಂಬರ್ ಆಫ್ ಕಲರ್ಸ್ ಇರುತ್ತೆ ಲೆದರೇಟ್ಸ್ ಅಲ್ಲಿ. ಸೊ ಇದ್ರಲ್ಲಿ ಟೆಕ್ಸ್ಚರ್ ಇರ್ಬೇಕಾದ್ರೆ ಟೆಕ್ಸ್ಚರ್ಸ್ ಸಿಗುತ್ತೆ. ಕಲರ್ಸ್ ನೀವು ಯಾವ ತರ ನಿಮ್ ವಾಲ್ಗೆ ಮ್ಯಾಚ್ ಮಾಡಬೇಕು ಆ ತರ ನೀವು ಮ್ಯಾಚ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಮಿನಿಮಮ್ ಒಂದು ನಂಬರ್ ಹೇಳಿ ಎಷ್ಟು ವೆರೈಟೀಸ್ ಇದೆ ಅಂದ್ರೆ ಎಷ್ಟು ಹೇಳ್ಬೋದು ಸರ್? ಆಕ್ಚುಲಿ ರೈನ್ಬೋಲಿ ಬರೀ 7 ಕಲರ್ಸ್ ಇರುತ್ತೆ. ಇದರಲ್ಲಿ ಮಲ್ಟಿಪ್ಲೈಸ್ ಇಂಟು 10 ಇದ್ರೂ ಅಷ್ಟಿದೆ. 7 ಎಷ್ಟಾರು ಮಾಡ್ಬೋದು ಹಂಗಾರೆ. ಖಂಡಿತ ಮಾಡ್ಬೋದು ಸರ್. ಅದಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಸೊ ಕಸ್ಟಮೈಸ್ ವಿ ಕ್ಯಾನ್ ಗೆಟ್ ಇಟ್ ಸರ್. ಗೆಟ್ ಇಟ್ ಇರೋ ಆಪ್ಷನ್ ಬಿಟ್ಟು ನೀವು ಯಾವುದೇ ಡಿಸೈನ್ ನೀವು ನೋಡಬಹುದು. ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರೋದನ್ನ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಯಾವುದು ಡೌನ್ಲೋಡೆಡ್ ಅಲ್ಲ, ಇಂಪ್ಲಿಮೆಂಟ್ ಮಾಡಿರೋದೇ ನಾವು ತೋರಿಸ್ತಾ ಇರೋದು. ಹೌದು. ನಾನು ಇನಿಷಿಯಲಿ ಇವ್ರ ಅಂಗಡಿಗೆ ಏನು ವಿಸಿಟ್ ಮಾಡಿದೆ, ಸೊ ಅವಾಗ ಈ ಪ್ಯಾಟರ್ನ್ ಆಫ್ ಫೋಟೋಸ್ ನಂಗೆ ತೋರಿಸಿದ್ರು. ಆ್ಯಂಡ್ ಇವ್ರು ಹೇಳಿದ್ರು ಸರ್ ಯಾವುದು ಡೌನ್ಲೋಡೆಡ್ ಅಲ್ಲ, ಸೊ ನಾವು ಪ್ಲೇಸ್ ಮಾಡಿರೋದು ಆಲ್ಮೋಸ್ಟ್ ಕಸ್ಟಮರ್ಗೆ ಇನ್ಸ್ಟಾಲೇಷನ್ ಆದ್ಮೇಲೆ ತೆಗೆದಿರೋ ಫೋಟೋಸ್ ಇವೆಲ್ಲ. ಓಕೆ. ಸೊ ಯಾವ ಶೇಪ್ ಬೇಕು ಹಂಗೆ ನಿಮ್ಗೆ ಕಂಪ್ಲೀಟ್ ಆಗಿ ಕಸ್ಟಮೈಸ್ ಅವ್ರ ಮನೆಗೆ ಯಾವ ತರ ಬೇಕು ಆ ತರ. ಇದು ಇಟಾಲಿಯನ್ ಡಿಸೈನ್ ಅಂತಾರೆ ಸರ್, ಇದನ್ನ ಸಹ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಓಕೆ. ಇಲ್ಲಿಂದ ನಾವು ಚನ್ನರಾಯಪಟ್ಟಣ, ಪಿರಿಯಾಪಟ್ಟಣ, ಈ ಕಡೆ ಶ್ರೀರಂಗಪಟ್ಟಣ, ಮಂಡ್ಯ ಇಲ್ಲೆಲ್ಲ ಡೆಲಿವರಿ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಮ್ಯಾಕ್ಸಿಮಮ್ ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಕೊಟ್ಟಿದ್ದೀವಿ. ಓಕೆ. ಸೊ ಫೈನಲಿ ಆಲ್ಮೋಸ್ಟ್ ಈಗ ಎಂಡ್ ಆಫ್ ದ ವಿಡಿಯೋದಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ನಾನು ಕೇಳ್ಪಟ್ಟಿರೋದು ಒಂದು ಫರ್ನಿಚರ್ ಅಂದಾಗ ಆಲ್ಮೋಸ್ಟ್ 3 Fsನ ಫೋಕಸ್ ಮಾಡ್ತಾರೆ ಅಂತ. ಒಂದು ಫೋಮ್, ಫ್ಯಾಬ್ರಿಕ್ ಮತ್ತು ಫ್ರೇಮು. ಸೊ ಆಲ್ಮೋಸ್ಟ್ ಇವರು ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ದಟ್ ಏನೂ ಗೊತ್ತಿರೋ ವ್ಯಕ್ತಿ ಇವರ ಸ್ಟೋರಿಗೆ ಬಂದಾಗ ಸೊ ಅವರು ಯಾವ ಥರ ಸಜೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಎನ್ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ಆ್ಯಂಡ್ ಕ್ಯಾಟ್ಲಾಗ್ಸು ಯಾವ ರೀತಿ ಮೆಟೀರಿಯಲ್ಸ್ ಬೇಕು ಅನ್ನೋದಕ್ಕೆ ಸೊ ಎನ್ ನಂಬರ್ ಆಫ್ ವೆರೈಟೀಸ್ ಕ್ಯಾಟ್ಲಾಗ್ಸ್ ಕೂಡ ಇದೆ. ಆ್ಯಂಡ್ ಫೋಟೋಸ್ ಕೂಡ ತೋರಿಸ್ತಾರೆ ರೆಡಿಮೇಡು. ಆ್ಯಂಡ್ ನೀವು ಯಾವ್ದಾದ್ರು ಇನ್ ಕೇಸ್ ನನಗೆ ಈ ಥರದೇ ಬೇಕು ಅಂತ ತಗೊಬಂದ್ರು
ಸೊ ಅದನ್ನ ಮಾಡ್ಕೊಡೋಕ್ಕೂ ರೆಡಿ ಇದ್ದಾರೆ. 100%. ಸೊ ಮಿನಿಮಮ್ ಈಗ ಒಂದು ಸೋಫಾನೋ ಅಥವಾ ಇನ್ನೊಂದೇನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಎಷ್ಟು ದಿನ ತಗೋತೀರಾ ನೀವು? ಸರ್ ಆಕ್ಚುಲಿ ಒಂದು ಕ್ವಾಲಿಟಿ ಸೋಫಾ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಮಿನಿಮಮ್ ಅಂದ್ರೆ ಒಂದು 10 days ಆದ್ರೂ ಬೇಕು. 10 days, 10 days ಅಂತೂ ನಾವು ಟೈಮ್ ತಗೋತೀವಿ ಮಿನಿಮಮ್. ಮಿನಿಮಮ್ 10 days ಟೈಮ್ ತಗೋತೀವಿ ಸರ್. ಇಟ್ ಶುಡ್ ಬಿ ಏನಂದ್ರೆ ಯಾವ್ದಾದ್ರು ಕ್ಲಾತ್ ಸ್ವಲ್ಪ ಡಿಲೇ ಆಗುತ್ತೆ ಅಂದ್ರೆ 15 days ತಗೋತೀವಿ ಸರ್. ಆ್ಯಂಡ್ ಇನ್ನೊಂದ್ಸಲಿ ರಿಮೈಂಡ್ ಮಾಡಿದ್ರೆ, ಸೊ ಇವ್ರದ್ದು ಮೈಸೂರಲ್ಲಿ 2 ಪ್ಲೇಸ್ ಲೊಕೇಟ್ ಆಗಿರೋದು, ಒಂದು ಕುವೆಂಪು ನಗರ, ಇನ್ನೊಂದು ಭೋಗಾದಿ. ಸೊ ನಿಮ್ಗೆ ಎಲ್ಲಿ ನಿಯರ್ ಬೈ ಕನ್ವೀನಿಯಂಟ್ ಇದೆ ಸೊ ಮರಿದೆ ಸೊ ರೀಗಲ್ ಕಂಫರ್ಟ್ಸ್ನ ವಿಸಿಟ್ ಮಾಡಿ, ಇಲ್ಲಿ ಸಿಗುವಂಥ ಫರ್ನಿಚರ್ಸ್ನ ನೀವು ಶಾಪಿಂಗ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋಲು ಹೇಳಿದೆ, ಕೊನೆಯಲ್ಲೂ ಹೇಳ್ತಿದ್ದೀನಿ. ಸೊ ಮೈಸೂರಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಫರ್ನಿಚರ್ ಸ್ಟೋರ್. ನಾನು ವಿಸಿಟ್ ಮಾಡಿ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಸೊ ನಮ್ಮ ಮನೆಯಲ್ಲಿ ನಾವೇನು ಇನ್ಸ್ಟಾಲ್ ಮಾಡಿದ್ದೀವಿ ಸೋಫಾ, ಸೊ ಅದಂತೂ ನಾವಂತೂ 100% ಸ್ಯಾಟಿಸ್ಫೈಡು. ಸೊ ನಾವೇನು ಡಿಸೈನ್ನ ಪ್ರಿಫರ್ ಮಾಡಿದ್ವಿ, ಆ್ಯಂಡ್ ನಾನು ಹೇಳಿದೆ ಝೀರೋ ನಾಲೆಡ್ಜಲ್ಲಿ ಬಂದಿದ್ದು, ಜಸ್ಟ್ ಒಂದು ಡಿಸೈನ್ ತಂದಿದ್ದೆ, ಸೊ ಈ ಥರ ಬೇಕು ಅಂತ ಹೇಳಿದೆ. ಸೊ ಅವ್ರು ನಮ್ಗೆ ವೆರೈಟೀಸ್ ತೋರಿಸಿದ್ರು, ಸೊ ಯಾವ ಥರ ಹಾಕಿದ್ರೆ ಯಾವ ಥರ ಆಗುತ್ತೆ ಅನ್ನೋದಕ್ಕೆ. ಸೊ ಕಂಪ್ಲೀಟ್ಲಿ ಒಂದು ಒಳ್ಳೆ ಸೋಫಾನ ನನಗೂ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಫ್ಯೂಚರಲ್ಲಿ ಕೇಳಿದ್ರು ಸೊ ನಾನು ಇವ್ರನ್ನೇ ಪ್ರಿಫರ್ ಮಾಡೋದು, ಸೊ ದಟ್ ಹೋಗಿ ಅಂತ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ, ಸೊ ಹೆಂಗಿರುತ್ತೆ ಏನು ಅಂತ, ಸೊ ನಿಮಗೊಂದು ಔಟ್ಪುಟ್ ಸಿಗುತ್ತೆ ಅಂತ. ಸೊ ಫೈನಲಿ ಇವರ ಎಕ್ಸಾಕ್ಟ್ ಲೊಕೇಶನ್ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಆಗ್ತಿದೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಎನಿ ಟೈಮ್ ಅವ್ರು ಎಂಡ್ ಟು ಎಂಡ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಸೊ ನಿಮ್ಮ ಮನೆಗೆ ಬಂದು ಸೊ ನಿಮ್ಗೆ ಯಾವ ಥರ ಕಸ್ಟಮೈಸೇಷನ್ ಬೇಕು, ಸೊ ನಿಮಗೆ ಎಷ್ಟನೇ ಫ್ಲೋರಲ್ಲಿ ಇರಲಿ, ಸೊ ಎಂಡ್ ಟು ಎಂಡ್ ಸರ್ವಿಸ್ ಅಂತ ಅವ್ರು ಆಗಲೇ ಹೇಳ್ಬಿಟ್ಟಿದ್ದಾರೆ. ಸೊ ಎಂಡ್ ಟು ಎಂಡ್ ಸರ್ವಿಸ್ ಇವ್ರು ಸರ್ವಿಸ್ ಪ್ರೊವೈಡ್ ಮಾಡೋದ್ರಲ್ಲಾಗಿರ್ಬೋದು ಆ್ಯಂಡ್ ಬಂದವರು ಇಲ್ಲಿ ತಗೊಳ್ಳೋ ಪ್ರಾಡಕ್ಟ್ಸಲ್ಲಿ ಆಗಿರ್ಬೋದು, ಸೊ ಕಂಪ್ಲೀಟ್ ಪ್ಯಾಕೇಜ್ನ ಒಂದು ಕೊಡ್ತಾರೆ. ಸೊ ಫೈನಲಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಮೈಸೂರಿನ ಒನ್ ಆಫ್ ದ ಬೆಸ್ಟ್ ಫರ್ನಿಚರ್ ಸ್ಟೋರ್ ಆಗಿರೋಂಥ ರೀಗಲ್ ಕಂಫರ್ಟ್ಸ್ಗೆ ಕರ್ಕೊಂಡ್ಬಂದು ಸೊ ಇಲ್ಲಿ ಸಿಗೋವಂಥ ಕಂಪ್ಲೀಟ್ ಫರ್ನಿಚರ್ಸ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ, ಮರಿದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.